ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ನಿಮ್ಮ ಮುಂದೆ ತಂದಿದ್ದೇನೆ. ನೋಡಿ, ಪ್ರಶ್ನೆ ಬಂದ್ಬಿಟ್ಟು ತುಂಬಾನೇ ಸೂಪರ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಪ್ರಶ್ನೆ ತುಂಬಾ ಚೆನ್ನಾಗಿ ನಿಮ್ಮ ಮುಂದೆ ಇದನ್ನ ಪ್ರಸ್ತುತ ಪಡಿಸ್ತೇನೆ. ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಕಾಂಗ್ರೆಸ್ನ ಹೊರತಾಗಿ ನಡೆದ ಚಳುವಳಿ ಆಗಿದೆ ಅಂತಿದೆ. ತೀವ್ರಗಾಮಿಗಳ ಹೋರಾಟ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಹೋರಾಟ, ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಹೋರಾಟ, ಕಿಸಾನ್ ಸಭಾ ಹೋರಾಟ ಅಂತ 4 ಆಪ್ಷನ್ಸ್ ಅನ್ನ ಕೊಡಿಯಾರ. ನೋಡಿ, ಇಲ್ಲಿ ಅವ್ರು ಕೇಳಿರೋದೇನು, ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಕಾಂಗ್ರೆಸ್ನ ಹೊರತಾಗಿ ಅಂತ ಅಂಶ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಕಾಂಗ್ರೆಸ್ನ ಹೊರತಾಗಿ ನೋಡಿ, ತೀವ್ರಗಾಮಿಗಳ ಹೋರಾಟ ಅಂತೂ ಇಲ್ಲ. ಇದಂತೂ ತೀವ್ರಗಾಮಿಗಳು ಪ್ಲಸ್ ಕಾಂಗ್ರೆಸ್ ಇದ್ದಿದ್ದೆಯಾ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಲಾಲಾ ಲಜಪತ್ ರಾಯ್ ಪ್ಲಸ್ ಕಾಂಗ್ರೆಸ್ ಇದ್ದೇ ಇದೆ. ಕಿಸಾನ್ ಸಭಾ 1936 ಇಂದ ಸಹಜಾನಂದ ಸರಸ್ವತಿ ಪ್ಲಸ್ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ನ ಬಿಟ್ಟು ನಡೆದಿರ್ತಕ್ಕಂಥ ಹೋರಾಟ ಅಂತಂದ್ರೆ ಅದು ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ಸ್. ಓಕೆ, ಸೊ ಹಾಗಾಗಿ ಈ ಪ್ರಶ್ನೆ ಈ ರೀತಿ ನಮಗ ಬರುತ್ತದು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಾಸ್ ನಾನ್ ಕಾಂಗ್ರೆಸ್ ಮೂವ್ಮೆಂಟ್ ಅಂತ. ಕಾಂಗ್ರೆಸ್ ಅಲ್ಲದೆ ಇರೋದು, ಬಿಟ್ಟು ನಡೆದಿರೋದು ಎಕ್ಸ್ಟ್ರೀಮಿಸ್ಟ್ ಗಳ ಹೋರಾಟ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಸೊಸೈಟಿ ಆಫ್ ಇಂಡಿಯಾ, ಕಿಸಾನ್ ಸಭಾ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಸೊಸೈಟಿ. ಹಂಗಾರೆ ನಮ್ಮ ಮುಂದೆ ಬರೋ ಪ್ರಶ್ನೆನೇ ಅದು, ಏನೋ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಸ್ಥಾಪಕರಾಗಿದ್ದವರು ಯಾರು ಅಂತ ಬರುತ್ತೆ. ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ಸ್ ಏನಿದೆಯಲ್ಲ ಇದರ ವಿಚಾರಗಳು ಏನು ಅಂತ, ಹಾಗೇನೆ ಕಿಸಾನ್ ಸಭಾ ಯಾವಾಗ ಏನು ಅಂತ, ಹಾಗಾಗಿನೇ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಗಳು ಮತ್ತೆ ಇನ್ನು ಉಳಿದಂತಹ ನಾಯಕರ ವಿಚಾರಗಳನ್ನ ನಾವಿದರಲ್ಲಿ ಕಲಿಬೇಕು. ಇಂಥ ಅತ್ಯುತ್ತಮ ವಿಚಾರಗಳನ್ನು ಕೊಡೋದು ಅಂದ್ರೆ ಅದು ಸ್ಫೂರ್ತಿ ಅಕಾಡೆಮಿ ನಿಮ್ಗೋಸ್ಕರ ಕೊಡುತ್ತೆ. ಕಾಣ್ತಾ ಇರೋ QR ಕೋಡ್ ನ ತುಂಬಾ ಚೆನ್ನಾಗಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಈ ಚಾನೆಲ್ ನ ಬಿಗ್ಗೆಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಈ ತರದ ಅನೇಕ ಹೆಲ್ಪ್ ನಿಮ್ಮಿಂದ ಬೇಕಾಗತ್ತೆ. ನೀವು ಅದನ್ನ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ಸ್ಗೆ ಒಂದು ವಿಚಾರಗಳನ್ನ ನೋಡ್ತಾ ಹೋಗೋಣ. ನೋಡಿ, ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಇಲ್ಲೊಂದು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗತ್ತೆ ನೀವು. ಹೇಗೆ ಅಂತ ಇದೆ, ಪ್ರತಿ ಪದಾನು ಇಂಪಾರ್ಟೆಂಟ್ ಆಗತ್ತೆ. ನೋಡಿ, ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ನ ಸ್ಥಾಪಕರು ಡಾಕ್ಟರ್ BR ಅಂಬೇಡ್ಕರ್. ಇದು ಸೊ ಈ ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಅಸೋಸಿಯೇಷನ್ ನ ಮೊದಲ ಸಭೆ ನಮ್ಗೆ ಸ್ಥಾಪನೆ ಆಗಿದ್ದು ನಾಗ್ಪುರದಲ್ಲಿ 1928. ಅಂಬೇಡ್ಕರ್ ಇದನ್ನ ಸ್ಥಾಪನೆ ಮಾಡ್ತಾರೆ. ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಕಾನ್ಫರೆನ್ಸ್ ಇದೆಯಲ್ಲ, ಈ ಕಾನ್ಫರೆನ್ಸ್ 1926 ಪುಣೆಯಿಂದನೇ ಆರಂಭ ಆಗಿತ್ತು. ಆವಾಗ ಅದರ ರಾಜ್ಯ ಒಂದು ಅಧ್ಯಕ್ಷತೆಯನ್ನ MC ರಾಜಾ ಅವರು ವಹಿಸ್ಕೊಂಡಿದ್ರು ಅಂತ ಓದ್ತೀವಿ. ಯಾರು MC ರಾಜಾ? ಅಂಬೇಡ್ಕರ್ ಅವರಿಗಿಂತನೂ ಮುಂಚೆನೆ ಮೆಲೈ ಚಿತ್ತನಂಬಿ ರಾಜಾ ಅಂತ ಅವ್ರ ಪೂರ್ಣ ಹೆಸರು. ಮೆಲೈ ಚಿತ್ತನಂಬಿ ರಾಜಾ ಅಂತ ಅವ್ರ ಪೂರ್ಣ ಹೆಸರು. ಇವರು 1928 ಅಖಿಲ ಭಾರತ ದಲಿತ ವರ್ಗಗಳ ಸಂಘದ ಮೊದಲ ಚುನಾಯಿತ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಬಂದ್ರು. ಹಾಗೆ ನಿರ್ವಹಿಸ್ತಾ ಬಂದವರು ಮುಂದೆ ಇದೇ ಮೆಲೈ ಚಿತ್ತನಂಬಿ ರಾಜಾ ಅವರು ಅಂಬೇಡ್ಕರ್ಗಿಂತ ಮೊದಲನೇ ರಾಷ್ಟ್ರ ಮಟ್ಟದಲ್ಲಿ ದಲಿತರ ಪರವಾಗಿ ಧ್ವನಿ ಎತ್ತದವ್ರು ಇವರೇ. ಹಂಗಾಗಿ ಇವರು 1927 ಕೇಂದ್ರ ಶಾಸನ ಸಭೆಗೆ ದಲಿತರ ಮೊದಲ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದವರು, ನೆನ್ಪಿಟ್ಕೊಳ್ಳಿ. ಹಾಗೇನೆ 1932 BS ಮುಂಜೆ ಅವರೊಂದಿಗೆ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರ ನೀಡಬೇಕು ಅನ್ನುವಂತ ಒಪ್ಪಂದವನ್ನ ಮಾಡ್ಕೊಂಡವ್ರು ಇವರು. ಹಾಗಾಗಿ ಇವರು ಮೊದಲ ಬಾರಿಗೆ ಭಾರತದಲ್ಲಿ ಆದಿ ದ್ರಾವಿಡ, ಆದಿ ಹಿಂದೂ ಅನ್ನೋ ಪದಗಳನ್ನ ಬಳಸುವಂತೆ ಪ್ರೋತ್ಸಾಹ ಮಾಡಿದ್ರು. ಪ್ರತಿಯೊಬ್ಬರಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಅದರಲ್ಲೂ ಕೂಡ ದಲಿತರಿಗೆ, ಅಸ್ಪೃಶ್ಯರಿಗೆ, ಹಿಂದುಳಿದ ವರ್ಗಗಳಿಗೆ, ಆರ್ಥಿಕ ವಂಚಿತರಾದವರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಒತ್ತಾಗಿ ಹೇಳ್ತಾ ಬಂದ್ರು. ಸೊ ಅದರಲ್ಲಿ ನಮ್ಗೊಂದು ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ಸ್ ಇದೆ ನೋಡಿ. ಇಲ್ಲಿ ದೀನ ದಲಿತ ವರ್ಗಗಳ ಮಿಷನ್ ಅಂತ ಬರುತ್ತೆ. ದೀನ ದಲಿತ ವರ್ಗಗಳ ಮಿಷನ್ ಅಷ್ಟೇ ಹೆಸರಿದ್ರೆ, ಅದರ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅಷ್ಟೇ ಇದ್ರೆ, ಅದರ ಸ್ಥಾಪಕರು ವಿಠಲ್ ರಾಮ್ಜಿ ಶಿಂದೆ. ಮತ್ತ ಅದು ಬಿಟ್ಟೇನಿರುತ್ತೆ ನೋಡಿ, ಆಲ್ ಇಂಡಿಯಾ ಸೇರ್ಕೊಳ್ಳುತ್ತೆ. ಅದೇ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅನ್ನೋ ಪದಕ್ಕೆ ಏನ್ ಸೇರ್ಕೊಳ್ಳುತ್ತೆ? ಆಲ್ ಇಂಡಿಯಾ ಪದ ಸೇರ್ಕೊಳ್ಳುತ್ತೆ. ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅಂತ ಬಂದ್ರೆ ಅದರ ಸ್ಥಾಪಕರು
BR ಅಂಬೇಡ್ಕರ್. ಬರೀ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಇದ್ರೆ ವಿಠಲ್ ರಾಮ್ಜಿ ಶಿಂದೆ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಮುಂದೆ ಅಂಬೇಡ್ಕರ್ ಅವ್ರ ವಿಚಾರಧಾರೆಯಲ್ಲಿ ಬಹಳಷ್ಟು ವಿಚಾರಗಳು ನಿಮ್ಗೆ ಗೊತ್ತು. ಸಮತಾ ಸಂಘವನ್ನ ಸ್ಥಾಪನೆ ಮಾಡಿದಂತವ್ರು, ಸ್ವತಂತ್ರ ಕಾರ್ಮಿಕ ಪಕ್ಷವನ್ನ ಕಟ್ಟಿದಂತವ್ರು, ಬಹಿಷ್ಕೃತ ಹಿತಕಾರಣಿ ಸಭಾವನ್ನ ಕಟ್ಟಿದವರು, ಜೊತೆಗೆ ಅಂಬೇಡ್ಕರ್ ಅವ್ರ ಪತ್ರಿಕೆಗಳು ನಿಮಗೆ ಗೊತ್ತಿದೆ, ಮೂಕ ನಾಯಕ, ಜನತಾ, ಬಹಿಷ್ಕೃತ ಭಾರತ ಅಂತ ಹೇಳಿ, ಮತ್ತೆ ಕೆರೆ ಹೋರಾಟ ಸಮಿತಿ, ದೇವಸ್ಥಾನ ಪ್ರವೇಶ ಚಳುವಳಿ, ಇವೆಲ್ಲ ಅಂಬೇಡ್ಕರ್ ಕಾಲದ ಪ್ರಮುಖವಾಗಿರ್ತಕ್ಕಂಥ ಘಟನೆಗಳನ್ನು ನೀವು ನೋಡಿದ್ದೀರಿ. ಹಾಗಾದ್ರೆ ನಮ್ಗೆ ವಿಠಲ್ ರಾಮ್ಜಿ ಶಿಂದೆ ಅವ್ರ ಬಗ್ಗೆ ಕೂಡ ಚೆನ್ನಾಗಿ ತಿಳ್ಕೋಬೇಕು. ವಿಠಲ್ ರಾಮ್ಜಿ ಶಿಂದೆ 23 ಏಪ್ರಿಲ್ 1873 ನೆನ್ಪಿಟ್ಕೊಳ್ಳಿ, ಅವರು ಸ್ಥಾಪನೆ ಜನನ ಆಗಿದ್ದು ಏಪ್ರಿಲ್ 23, 1873 ಕರ್ನಾಟಕದ ಜಮಖಂಡಿ, ಆಗಿನ ಒಂದು ಮರಾಠವಾಡ, ಅದು ಮರಾಠವಾಡ ಕುಟುಂಬದಲ್ಲಿ ಜನಿಸ್ತಾರೆ. ಇವ್ರ ಮೇಲೆ ಪ್ರಭಾವ ಬೀರಿದು ಸಂತ ಏಕನಾಥ್, ಸಂತ ಸಮರ್ಥ ರಾಮದಾಸ್. ನಿಮಗೆ ಗೊತ್ತಲ್ಲ, ಶಿವಾಜಿಯ ಒಬ್ಬ ಧಾರ್ಮಿಕ ಗುರು ಯಾರು ಅಂತಂದ್ರೆ ಅದು ಶಿವಾಜಿಯ ಸಮರ್ಥ ರಾಮದಾಸ್ ಅವರು. ಹಾಗೇನೆ ಪ್ರಾರ್ಥನಾ ಸಮಾಜದಲ್ಲಿ ಯಾವಾಗಲೂ ಕೂಡ MG ರಾನಡೆ ಅವರ ಒಂದು ಪ್ರವಚನಗಳು ತುಂಬಾನೇ ಫೇಮಸ್ ಆಗಿದ್ವು. ಅದು ಇವ್ರ ಮೇಲೂ ಪ್ರಭಾವ ಬೀರಿದೆ. ಜಾನ್ ಸ್ಟುವರ್ಟ್ ಮಿಲ್ ಮತ್ತೆ ಹರ್ಬರ್ಟ್ ಸ್ಪೆನ್ಸರ್ನ ಬರಹಗಳಿಂದಲೂ ಕೂಡ ವಿಠಲ್ ರಾಮ್ಜಿ ಶಿಂದೆ ಅವರು ತುಂಬಾ ಬುದ್ಧಿವಂತರು, ತುಂಬಾ ಜ್ಞಾನಿ. ಹಾಗಾಗಿ ಸ್ಥಳೀಯ ಶಿಕ್ಷಣವನ್ನ ಪೂರೈಕೆ ಮಾಡ್ಕೊಂಡ್ಬಿಟ್ಟು ಪುಣೆಯ ಫರ್ಗ್ಯೂಷನ್ಸ್ ಕಾಲೇಜಿನಲ್ಲಿ ಪದವಿಯನ್ನ ಪಡಿತಾರೆ. ನಂತರ ಹೆಚ್ಚಿನ ಅಧ್ಯಯನಗಳನ್ನು ಮಾಡುವ ಸಂದರ್ಭದಲ್ಲಿ ಧರ್ಮಾರಾಧನೆ ವಿಚಾರ ಮತ್ತು ಸಮಾನತೆ ಹಾಗೂ ಇತರ ಉಪದೇಶಗಳನ್ನು ಕಲಿಯೋಕ್ಕೋಸ್ಕರವಾಗಿ ಮತ್ತು ಶಿಕ್ಷಣವನ್ನ ಮುಂದುವರಿಸಬೇಕು ಅನ್ನುವಂತ ಹಂಬಲಕ್ಕಾಗಿ 1901ರಲ್ಲಿ 3ನೇ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರ ಸಹಾಯದಿಂದ ಲಂಡನ್ಗೆ ಭೇಟಿ ಕೊಡ್ತಾರೆ. ಲಂಡನ್ಗೆ ಹೋಗಿ ಓದ್ಕೊಂಡು ನೆಕ್ಸ್ಟ್ ಅವರು ಭಾರತಕ್ಕೆ ವಾಪಸ್ ಬರ್ತಾರೆ ವಿಠಲ್ ರಾಮ್ಜಿ ಶಿಂದೆ. ವಾಪಸ್ ಬಂದವರು ಏನ್ ಮಾಡಿದ್ರು, ವೆರಿ ಇಂಟ್ರೆಸ್ಟಿಂಗ್. ಅವರು 1903ರಲ್ಲಿ ಭಾರತಕ್ಕೆ ಹಿಂದಿರುಗಿದ ನಂತರ ಅವರು ಪ್ರಾರ್ಥನಾ ಸಮಾಜದೊಂದಿಗೆ ತಮ್ಮ ಕಾರ್ಯವನ್ನ ಆರಂಭ ಮಾಡ್ತಾರೆ. ಸೊ ಅದಾದ ನಂತರ ಅಸ್ಪೃಶ್ಯರ ಬಗೆಗಿನ ಹೋರಾಟದಲ್ಲಿ ತುಂಬಾನ ತೊಡಗಿಸ್ಕೊಳ್ತಾರೆ. ನೆಕ್ಸ್ಟ್ ಅವರು ಪುಣೆಯಲ್ಲಿ ರಾತ್ರಿ ಶಾಲೆಯನ್ನ ಓಪನ್ ಮಾಡ್ತಾರೆ. ಅಸ್ಪೃಶ್ಯರಿಗಾಗಿ ರಾತ್ರಿ ಶಾಲೆ ಅಂತ ತಿಳಿಯೋದ್ರ ಮುಖಾಂತರ ಶಿಕ್ಷಣಕ್ಕೆ ಪ್ರೋತ್ಸಾಹ. ನೆಕ್ಸ್ಟ್ 1906 ಅಕ್ಟೋಬರ್ 16ರಂದು ಬಾಂಬೆಯಲ್ಲಿ ದೀನ ದಲಿತ ವರ್ಗಗಳ ಮಿಷನ್ ಸ್ಥಾಪನೆ ಮಾಡಿದ್ದು ಇವರೇನೆ. ನೆಕ್ಸ್ಟ್ 1910ರಲ್ಲಿ ಮುರಳಿ ಪ್ರತಿಬಂಧಕ ಸಭಾ ಅಥವಾ ಮುರಳಿ ನಿಷೇಧ ಮಂಡಳಿಯನ್ನ ಕೂಡ ಇವರು ಸ್ಥಾಪನೆಯನ್ನ ಮಾಡ್ತಾ ಬಂದ್ರು. ಹಾಗೆ ಮಾಡೋದ್ರ ಮುಖಾಂತರ ತಮ್ಮದೇ ಆಗಿರ್ತಕ್ಕಂತಹ ವಿಶೇಷ ಹೋರಾಟವನ್ನ ಮಾಡ್ತಾ ಬಂದಂತವ್ರು. ಅದಾದ ನಂತರ ನಾವು ನೋಡ್ಬೇಕಾಗಿರೋ ಇಂಟ್ರೆಸ್ಟಿಂಗ್ ಮ್ಯಾಟರ್ ಅಂತಂದ್ರೆ 1917ರ ವೇಳೆಯಲ್ಲಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಿರ್ಣಯವನ್ನ ಅಂಗೀಕರಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ರು. 1918ರಿಂದ 20ರವರೆಗೆ ಅಸ್ಪೃಶ್ಯತೆ ಕುರಿತು ಮಹಾತ್ಮ ಗಾಂಧೀಜಿ ಮತ್ತೆ 3ನೇ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಸಮ್ಮೇಳನಗಳನ್ನು ಕೂಡ ನಡೆಸ್ತಾರೆ. ಮುಂದೆ 1930 ನಾಗರಿಕ ಸಹಕಾರ ಚಳುವಳಿಯನ್ನು ನಡೀತು, ಉಪ್ಪಿನ ಸತ್ಯಾಗ್ರಹ ಅಂತ ಚಳುವಳಿಗಳು. ಅದರಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವ್ರನ್ನ ಬಂಧಿಸಿ ಯರವಾಡ ಜೈಲಲ್ಲಿ ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವರು ಬಹುಜನ್ ಪಕ್ಷ ಅನ್ನುವಂತ ಜಾಗೃತಿ ಲೇಖನಗಳನ್ನ ಬರೆದು ಬಹಳಷ್ಟು ಜನರಿಗೆ ಇನ್ಸ್ಪಿರೇಷನ್ಸ್ ಆದಂತವರಲ್ಲಿ ಇವರು ಕೂಡ ಒಂದು. ಅದಿಷ್ಟು ನಾವು ಅವ್ರ ಬಗ್ಗೆ ತಿಳ್ಕೊತೀವಿ. ಅದಾದ್ಮೇಲೆ ನಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿ ತಿಳ್ಕೋಬೇಕಾಗಿರೋದು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಬಗ್ಗೆ. ಇದು 1920 ಇದು ಸ್ಥಾಪನೆ ಆಗುದು AITUC, ಐಟಕ್ ಅಂತ ಕರಿತೀವಿ. ಐಟಕ್ ಮೀನ್ಸ್ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಇದನ್ನ ಕರೀತಾರೆ. ಸೊ ಮುಂದೆ ಇದೊಂದು ಕಾರ್ಮಿಕ ಸಂಘಟನೆ ಆಗಿದ್ದಂಥದ್ದು. ಅಕ್ಟೋಬರ್ 31, 1920ರಿಂದ ಇದು ಕಾರ್ಯವನ್ನ ಮಾಡ್ತಾ ಬಂತು. ಇದರ ಮೊದಲ ಅಧ್ಯಕ್ಷರಾಗಿ ಲಾಲಾ ಲಜಪತ್ ರಾಯ್ ಅವರಿದ್ರು. ಇದರ ಸ್ಥಾಪಕರಲ್ಲೂ ಕೂಡ ಅವರೇ ಇದ್ದವರು. ಜೊತೆಗೆ ಜೋಸೆಫ್ ಬ್ಯಾಪಿಸ್ಟ್ ಅವರು, NM ಜೋಶಿ, NM ಅಂದ್ರೆ ನಾರಾಯಣ್ ಮಲ್ಲಹಾರ್ ಜೋಶಿ ಅವರು, ಲಾಲಾ ಲಜಪತ್ ರಾಯ್, CF ಆಂಡ್ರೂಸ್ ಗೊತ್ತಲ್ಲ ನಿಮ್ಗೆ, ಗಾಂಧೀಜಿ ಮತ್ತೆ ಆಂಡ್ರೂಸ್ ನಡುವಿನ ಸ್ನೇಹದ ಬಗ್ಗೆ. ಹಾಗಾಗಿ ದೀನ ಬಂಧು ಮಿತ್ರ ಅನ್ನೋದು ಕೂಡ ಇವ್ರದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು. CF ಆಂಡ್ರೂಸ್ ವಿಚಾರದಲ್ಲಿ ಕಲಿತೀವಿ. ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳಿಗೆ ಪ್ರತಿನಿಧಿಗಳನ್ನ ಕಳಿಸ್ಬೇಕು ಅಂತ ಬಂದಾಗ, ಅಂದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಆದಾಗ ನಮ್ಮಲ್ಲಿ ಏನೋ ILO ಸ್ಥಾಪನೆ ಆಗಿತ್ತಲ್ಲ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಸ್, ಆಕೆ ಕಳಿಸ್ಬೇಕು ಅಂತ ಸಂದರ್ಭ ಬಂದಾಗ ಭಾರತದಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂದ್ರೆ ಬಹಳಷ್ಟು ಸಣ್ಣ ಸಣ್ಣ ಕಾಂಗ್ರೆಸ್ ಕಮಿಟಿಗಳು, ಟ್ರೇಡಿಂಗ್ ಕಮಿಟಿಗಳಿದ್ವು. ಅವರೆಲ್ಲರನ್ನ ಒಟ್ಟುಗೂಡಿಸಿ ಈ ಒಂದು ಸಂಘಟನೆಯನ್ನ ಕಟ್ಕೋತಾರೆ.
ಮುಂದೆ ನಾವು ನೋಡಬಹುದು ಇಂಟ್ರೆಸ್ಟಿಂಗ್ ಆಗಿ ದಕ್ಷಿಣ ಭಾರತದ ಮೊಟ್ಟ ಮೊದಲ ಕಾರ್ಮಿಕ ಸಂಘ ಅಂತ ಕರೆಸ್ಕೊಳ್ಳುವಂತದ್ದು ಅದು ಬಿ.ಪಿ. ವಾಡಿಯಾ ಅವರ ಒಂದು ಮದ್ರಾಸ್ ಕಾರ್ಮಿಕ ಸಂಘ. ಇದು ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲನೇ ಸಂಘ. 1929 ಐಟೆಕ್ ಅಲ್ಲಿ ಮುಂದೆ ಇದು ವಿಭಜನಾ ಸೂತ್ರಗಳು ಬರುತ್ತೆ. ಯಾಕೆ ಅಂತಂದ್ರೆ ಒಂದು ಕಡೆ ಕಮ್ಯುನಿಸ್ಟ್ ನ ಪ್ರಭಾವ, ಮತ್ತೊಂದು ಕಡೆ ಡೆಮೋಕ್ರೆಟಿಕಲ್ ಪ್ರಭಾವ ಅಂತ ಕರಿತೀವಿ. ಹಾಗಾಗಿ ಒಂದು ವರ್ಗ ಮಾಸ್ಕೋದ ಸಮಾಜವಾದದ ಪ್ರಭಾವದ ಮೇಲೆ ಒಂದು ಗುಂಪಿತ್ತು, ಇನ್ನೊಂದು ಪ್ರಜಾಪ್ರಭುತ್ವದ ವಾದದ ಮೇಲೆ ಲಂಡನ್ ನ ಪ್ರಭಾವ ಕೂಡ ಇವ್ರ ಮೇಲೆ ಇತ್ತು. ಸೊ ಹಾಗಾಗಿ ವಿಭಜನೆ ಆಗುತ್ತೆ. ಹಾಗೆ 1929 ಅಲ್ಲಿ ವಿಭಜನೆಯಾದಾಗ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಇದ್ದಾಗಲೇ ಅದು ಕಮ್ಯುನಿಸ್ಟ್ ಪ್ರಭಾವ ಆಗಿದ್ರಿಂದ ವಿಭಜನೆ ಆಯಿತು ಅಂತ ಹೇಳಲಾಗುತ್ತೆ. ಮುಂದೆ ಗಿರಿ ಅವರು ಅಂದ್ರೆ ವಿ ಗಿರಿ ಅವರು ಕೂಡ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಫೆಡರೇಷನ್ಸ್ ಅಂತೇಳಿ ಹೊಸ ಸಂಘಟನೆಯೊಂದನ್ನ ಕಟ್ತಾರೆ. ಹಾಗೆ ಹೊಸ ಸಂಘಟನೆಯನ್ನ ಕಟ್ಟೋದ್ರ ಮುಖಾಂತರವಾಗಿ ಡಿವೈಡ್ ಆಗ್ತಾರೆ. ಮುಂದೆ 1931ರಲ್ಲಿ ಸೋಷಿಯಲಿಸ್ಟ್ನವರು ರೆಡ್ ಯೂನಿಯನ್ ಕಾಂಗ್ರೆಸ್ ಅಂತ ಕೂಡ ಸ್ಥಾಪನೆ ಮಾಡ್ತಾರೆ. ಏನೇ ಸ್ಥಾಪನೆ ಆದ್ರೂ AITUC ಯಲ್ಲಿ ಎಲ್ಲವೂ ಕೂಡ 1939ರಲ್ಲಿ ಜೊತೆ ಆಗ್ತಾರೆ. ಇದಿಷ್ಟು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಬಗ್ಗೆ ನೀವು ತಿಳ್ಕೋಬೇಕು. ಅದೇ ರೀತಿ ಇಂಟ್ರೆಸ್ಟಿಂಗ್ ಮ್ಯಾಟರ್ ಅಂತಂದ್ರೆ ನೋಡಿ, ಮತ್ತೊಂದು ಇಂಪಾರ್ಟೆಂಟ್ ಮ್ಯಾಟರ್ ತಿಳ್ಕೊಳ್ಳಿ. ಅದೇನಪ್ಪಾ ಅಂತಂದ್ರೆ ಆಲ್ ಇಂಡಿಯಾ ಕಿಸಾನ್ ಸಭಾದ ಬಗ್ಗೆ ಕೂಡ ತಿಳ್ಕೋಬೇಕು ನೀವು. ಯಾವ್ದ್ರ ಬಗ್ಗೆ? ಆಲ್ ಇಂಡಿಯಾ ಕಿಸಾನ್ ಸಭಾ, AIKS ಅಂತ ಕರಿತೀವಿ. ಆಲ್ ಇಂಡಿಯಾ ಕಿಸಾನ್ ಸಭಾ ಸ್ಥಾಪನೆ 11 ಏಪ್ರಿಲ್ 1936. ಸ್ಥಾಪನೆಯ ಸಂದರ್ಭದಲ್ಲಿ ಸ್ವಾಮಿ ಸಹಜಾನಂದ ಸರಸ್ವತಿ ಅವರು ಆರ್ಯ ಸಮಾಜದ ಸಂಪರ್ಕದಲ್ಲಿದ್ದಂಥವ್ರು ಮೊದಲ ಅಧ್ಯಕ್ಷರಾಗ್ತಾರೆ. NG ರಂಗ ಅದರ ಮೊದಲ ಕಾರ್ಯದರ್ಶಿ ಆಗ್ತಾರೆ. ರಾಮ್ ಮನೋಹರ್ ಲೋಹಿಯಾ, ಜಯಪ್ರಕಾಶ್ ನಾರಾಯಣ್, ಆಚಾರ್ಯ ನರೇಂದ್ರ ದೇವ, ಬಂಕಿಮ ಮುಖರ್ಜಿ ಅವರು ಇದಕ್ಕೆ ಬರ್ತಾರೆ. ಯಾಕೆಂದ್ರೆ 1936 ಫೈಸ್ಪುರ್ ಕಾಂಗ್ರೆಸ್ ಅಧಿವೇಶನ, INC ಅಧಿವೇಶನ ಇದು ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಮೊದಲ ಬಾರಿ ಹಳ್ಳಿನಲ್ಲಿ ನಡೆದಂತಹ ಅಧಿವೇಶನ ಇದು. ಓಕೆ, ಫೈಸ್ಪುರ್ ಅಧಿವೇಶನ. ಅವಾಗ ಜವಾಹರ್ಲಾಲ್ ನೆಹರು ಅವರೇ ಅದರ ಅಧ್ಯಕ್ಷರಾಗಿದ್ರು. ಅಂತ ಸಂದರ್ಭದಲ್ಲಿ ರೈತರು ಕೂಡ ಈ ಒಂದು ಸಭೆಗಳಿಗೆ ಭಾಗವಹಿಸಬೇಕು ಅರ್ಹರು ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡೋದಕ್ಕೋಸ್ಕರ ಗ್ರಾಮೀಣ ಪ್ರದೇಶದಲ್ಲಿ ನಡೆದಂತಹ ಮೊಟ್ಟ ಮೊದಲ ಅಧಿವೇಶನ ಆಗಿತ್ತು. ಆವಾಗಲೇ ಎಲ್ಲ ರೈತ ಸಂಘಟನೆಗಳನ್ನ ಒಟ್ಟುಗೂಡಿಸ್ಬಿಟ್ಟು ಆಲ್ ಇಂಡಿಯಾ ಕಿಸಾನ್ ಸಭಾವನ್ನ ಇಲ್ಲಿ ಅವರು ಕಟ್ಟೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಇನ್ಸ್ಪಿರೇಷನ್ಸ್ ಆಗ್ತಾರೆ. ಇಂಥ ಇನ್ಸ್ಪಿರೇಷನ್ಸ್ ಕೂಡ ನಾನು ನಿಮ್ಗೆ ಸ್ಫೂರ್ತಿ ಅಕಾಡೆಮಿಯಿಂದ ಮಾಡ್ತಾ ಇರ್ತೀವಿ. ಇಂಥ ಬ್ಯೂಟಿಫುಲ್ ವಿಡಿಯೋಸ್ ಪ್ರತಿಯೊಬ್ಬರು ಕೂಡ ನೋಡಿ, ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಹೆಲ್ಪಿಗೆ ಟ್ರೈ ಮಾಡಿ. ಯಾಕೆ ಅಂತಂದ್ರೆ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡೋ ವಸ್ತು ನಮ್ಮ ಹತ್ರ ಸಲಕರಣೆಗಳ ಕೊರತೆ ಇದೆ. ಅಂತದಕ್ಕೆಲ್ಲ ನೀವು ಹೆಲ್ಪ್ ಮಾಡೋದಾದ್ರೆ ಅತ್ಯುತ್ತಮ ವಿಡಿಯೋಗಳು ಸ್ಟ್ಯಾಂಡರ್ಡೈಸ್ ಅಲ್ಲಿ ಬರುತ್ತೆ. ಇಲ್ಲ ಅಂದ್ರೆ ಇದೇ ರೀತಿ ಸ್ಕ್ರೀನ್ ರೆಕಾರ್ಡರ್ಸ್ ವಿಡಿಯೋಗಳು ನಿಮ್ಗೋಸ್ಕರ ಬರುತ್ತೆ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ನೆನ್ಪಿಟ್ಕೊಳ್ಳಿ, ಈ ವಿಡಿಯೋದಲ್ಲಿ ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಮತ್ತೆ ಕಿಸಾನ್ ಸಭಾದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ವಿತ್ ಅಸ್. ರಮೇಶ್, ಥ್ಯಾಂಕ್ ಯು, ಬಾಯ್.